ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರ ಜೀವನ ಚರಿತ್ರೆಯನ್ನು ತಿಳಿದುಕೊಳ್ಳೋಣ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸದಲ್ಲಿ ಮೊಟ್ಟ ಮೊದಲು ಬಂದು ನಿಲ್ಲುವ ಹೆಸರು ರಾಣಿ ಲಕ್ಷ್ಮೀಬಾಯಿ ಅವರದು. ಈಕೆಯು 1835 ನವೆಂಬರ್ 19ರಂದು ವಾರಣಾಸಿಯಲ್ಲಿ ಜನಿಸಿದಳು. ಈಕೆಯ ತಂದೆ ಪೇಶ್ವೆಯಾಗಿದ್ದು ಎರಡನೇ ಬಾಜಿರಾಯನ ಆಶ್ರಿತನಾಗಿದ್ದನು. ಬಾಜಿರಾಯನು ಪೇಶ್ವೆ ಸ್ಥಾನ ಕಳೆದುಕೊಂಡು ಚಿತ್ತೂರಿಗೆ ಬಂದನು. ಆಗ ಝಾನ್ಸಿ ರಾಣಿಯ ತಂದೆ ಮೇರು ಪಂತನು ಅವನನ್ನು ಹಿಂಬಾಲಿಸಿದ. ಝಾನ್ಸಿ ರಾಣಿಯ ಮೂಲ ಹೆಸರು ಮಣಿಕನಾಲ. ಈಕೆ ಚಿಕ್ಕಂದಿನಿಂದಲೇ ಸಾಹಸ ಪ್ರಿಯಳಾಗಿದ್ದಳು. ಯುದ್ಧದ ಕಲೆಗಳಾದ ಕತ್ತಿವರಸೆ, ಕುದುರೆ ಸವಾರಿ ಎಂದರೆ ಲಕ್ಷ್ಮೀಬಾಯಿಯವರಿಗೆ ಆಸಕ್ತಿ. ಆ ಎಲ್ಲ ವಿದ್ಯೆಗಳನ್ನು ಕಲಿತಿದ್ದಳು. ಝಾನ್ಸಿಯ ರಾಜನಾಗಿದ್ದ ಗಾಂಧಾರನೊಂದಿಗೆ ಈಕೆಯ ಮದುವೆಯಾಯಿತು. 1851ರಲ್ಲಿ ಗಂಡು ಮಗುವೊಂದನ್ನು ಜನಿಸಿತು. ಕೆಲ ಕಾಲ ಕಳೆದ ನಂತರ ಮಗು ತೀರಿಕೊಂಡಿತು. ಆದ ನಂತರ 1856ರಲ್ಲಿ ಗಂಡನು ತೀರಿಕೊಂಡನು. ಆಗ ರಾಜ್ಯದ ಹೊಣೆ ಈಕೆಯ ಮೇಲೆ ಇತ್ತು. ಮಕ್ಕಳಿಲ್ಲದ ಕಾರಣ ಆಕೆಯು ಒಂದು ಮಗುವನ್ನು ದತ್ತು ಸ್ವೀಕರಿಸಿದಳು. ಅದನ್ನು ಬ್ರಿಟಿಷರು ಒಪ್ಪಲಿಲ್ಲ ಮತ್ತು ಇದೇ ಸಮಯದಲ್ಲಿ ಸ್ವಾತಂತ್ರ್ಯದ ಬಗ್ಗೆ ಅನೇಕರಲ್ಲಿ ಜಾಗೃತಿ ಮೂಡುತ್ತಿತ್ತು. ಅದರ ಪರಿಣಾಮ ಝಾನ್ಸಿಯಲ್ಲಿ ಅಲ್ಲಿಯೇ ಸೈನಿಕರು ಬ್ರಿಟಿಷರ ವಿರುದ್ಧ ಯುದ್ಧಕ್ಕೆ ನಿಂತರು. ಒಂದು ಸಲ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು ಸ್ವಾತಂತ್ರ್ಯ ಹೋರಾಟಗಾರನಿಗೆ ಆರ್ಥಿಕ ಸಹಾಯ ಮಾಡಿದ್ದಳು. ಇದು ಬ್ರಿಟಿಷರಿಗೆ ಗೊತ್ತಾಗಿ ಝಾನ್ಸಿ ರಾಣಿ ವಿರುದ್ಧ 1858 ಮಾರ್ಚ್ 22ರಂದು ಸರ್ ಅರೋಜ್ ಎಂಬ ಬ್ರಿಟಿಷ್ ಅಧಿಕಾರಿ ನೇತೃತ್ವದಲ್ಲಿ ಯುದ್ಧಕ್ಕೆ ಬಂದರು. ಆಗ ಹೋರಾಡಿ ಝಾನ್ಸಿ ರಾಣಿ ಯುದ್ಧದಲ್ಲಿ ಗೆದ್ದಳು. ಬಾರೋಡದ ನವಾಬ ತಾತ್ಯಾ ಟೋಪಿ ಈಕೆಗೆ ಸಹಾಯ ಮಾಡಿದ. ಇಬ್ಬರೂ ಕೂಡ ಹೋರಾಡಿದರೂ ಗಾಲ್ವಿಯರವನ್ನು ವಶಪಡಿಸಿಕೊಂಡರು. ಎಷ್ಟೇ ಹೋರಾಡಿದರೂ ಬ್ರಿಟಿಷರ ಮುಂದೆ ಈಕೆಯ ಹೋರಾಟ ವ್ಯರ್ಥವಾಗಿ ಯುದ್ಧದಲ್ಲಿ ಬ್ರಿಟಿಷರ ಗುಟ್ಟಿಗೆ ಬಡಿದು 1858 ಜೂನ್ 17ರಂದು ವೀರಮರಣವನ್ನು ಹೊಂದಿದಳು. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.